ಬಂಡಿ ಮಹಾಕಾಳಮ್ಮ ಸನ್ನಿಧಿಯಲ್ಲಿ ಗಿಲ್ಲಿ ಚಿತ್ರತಂಡ ಗಿಲ್ಲಿ ನಟನೆಯ ಪಳಾರ್ ಟೈಟಲ್ ಅನಾವರಣಗೊಂಡಿದೆ. ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಟೈಟಲ್ ಅನಾವರಣಗೊಂಡಿದೆ. ಜೂನ್ 24ರಿಂದ ಶುರುವಾಗಲಿದೆ ಸಿನಿಮಾದ ಶೂಟಿಂಗ್. ಹಳ್ಳಿ ಹುಡುಗನ ಕಥೆಯ ಪಳಾರ್ ಸಿನಿಮಾ ಇದು. ನಟಿ ಯಾರು ಅನ್ನುವಂಥದ್ದು ಮುಂದೆ ಹೇಳ್ತೀವಿ ಅಂತ ಚಿತ್ರತಂಡ ಹೇಳ್ತಾ ಇದೆ. ಬಿಗ್ ಬಾಸ್ ಖಾತೆಯ ಗಿಲ್ಲಿ ನಟ ಅಭಿನಯದ ಚಿತ್ರ ಇದು. ತಾವು ನಾಯಕರಾಗಿ ನಟಿಸ್ತಾ ಇರುವಂಥ ಮೊದಲ ಚಿತ್ರ ಇದು ಅಂತ ಹೇಳಲಾಗ್ತಿದ್ದು, ಚಿತ್ರದ ಹೆಸರು ಪಳಾರ್ ಅಂತ. ಬಂಡಿ ಮಹಾಕಾಳಮ್ಮ ದೇಗುಲದಲ್ಲಿ ಚಿತ್ರದ ಮುಹೂರ್ತ ಅಲ್ಲಿ ಮಾಡಿರುವಂಥದ್ದು. ಸ್ವತಃ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಬಂದು ಈ ವೇಳೆ ಚಿತ್ರಕ್ಕೆ ಶುಭವನ್ನು ಕೋರಿದ್ದಾರೆ. ರೈಟ್ ಸಿನಿಮಾ ಯಾವುದು ರೈಟ್ ತುಂಬ ಯಾವುದು ಅಂತ ನೋಡಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮಗೆಲ್ಲ ಗೊತ್ತಿರ್ತದೆ. ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸ್ ಇಂದ ಬಂದ ಮೇಲೆ ಅದು ಫೈನಲ್ ಆಗಿ ಈ ಥರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್, ಆಮೇಲೆ ಮುಂಚೆಯಿಂದನೇ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ. ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ಲಿದ್ದೆ ಆ ಸಿನಿಮಾ. ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟು ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು ಏನೇ ಮಾಡಿದ್ರು ಸಿನಿಮಾ ಅಂತ ಬಂದಾಗ ನನಗೆ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಈಗ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಹೊಸಬ್ರಿ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರು, ಈಗ ಹರೀಶ್ ಸರು, ನವೀನ್ ಸರು, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗೆ ತಗೋಬೇಕು, ಹೆಂಗೆ ಮಾಡಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯಿತು. ನನಗೆ ಕರೆಕ್ಟು ಇವ್ರ ಹತ್ರ ಮಾಡ್ಬೋದು, ಯಾಕಂದರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ ನನ್ನಂಥ ಹೊಸಬನಿಗೆ ಸೂಕ್ತವಾಗಿರೋ ಕತೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ